ಇವತ್ತು ಪರಿಮಳ ಮುಂದೆಗಡೆ ಎದುರುಗಡೆ ಟೆಂಪರ್ ಗ್ಲಾಸ್ ಮರ್ತವನೆ 100 ರೂಪಾಯಿಗೆ 4 ಫ್ರೀ ಕೊಡ್ತಾವನೆ, ಇದು ಇಯರ್ಫೋನ್ ಫ್ರೀ ಕೊಡ್ತಾವನೆ, ಮತ್ತು ಚಾರ್ಜಿಂಗ್ ಕೇಬಲ್ ಫ್ರೀ ಕೊಡ್ತಾವನಂತೆ. ನಾವು ಅಂಗಡಿಗಳಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋಬಿಟ್ಟು ಇವತ್ತು ಇವ್ನು ಹಬ್ಬ ಬಂದವನು ಹಾಕೋನೆ, ನಾಳೆ ಇನ್ನೊಬ್ಬ ಬರ್ತಾನೆ, ನಾಡಿದ್ದು ಇನ್ನೊಬ್ಬ ಬರ್ತಾನೆ, ನಾವೆಲ್ಲೋಬೇಕು ಅವಾಗ? ನಾವು ಬಂಡವಾಳ ಹಾಕಿರೋರು ಎಲ್ಗೋಬೇಕು ಸ್ವಾಮಿ? ಯಾರು ನ್ಯಾಯ ಕೊಡ್ತಾರೆ? ಇಲ್ಲ ಹಾಕಕ್ ಬಿಡ್ತಾವನೆ, ಪಬ್ಲಿಕ್ಗೆ ಬರ್ತಾರೆ, ಅವನಿಗೆ ಸಪೋರ್ಟ್ ಮಾಡ್ತಾರೆ. ಬೇರೆಯವ್ರು ನಮ್ಮೂರವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಕುಣಿಗಲವರು ಅವ್ನು ಯಾವನ ಮೈಸೂರಿಂದ ಬಂದವನೇ ಅವ್ನಿಗೆ ಸಪೋರ್ಟ್ ಮಾಡ್ತಾವ್ರೆ. ಸಿಗ್ತದಲ್ಲ ಸಸ್ತಾ ಮಾಲು. ನಾವು ಬಂಡವಾಳ ಹಾಕಿರೋ ನಾವು ಬೋಡಿಸ್ಕೊಂಡು ಮನೆಗೆ ಹೋಗ್ಬೇಕು. ನಾಳಿಕೆ ಏನು ಮಾಡೋಣ? ಇವ್ರಿಗೆ ಗೊತ್ತಾಯ್ತದೆ, ಬಂಡವಾಳ ಹಾಕಿರೋರು ಗೊತ್ತಾಯ್ತದೆ. ಬಂಡವಾಳ ಹಾಕಿಲ್ದಲ್ಲೇ ಮಾತಾಡ್ತಾರಲ್ಲ, ಅವ್ರ ಕಡೆ ಸಪೋರ್ಟ್ ಮಾಡ್ಕೊಂಡು ಏನೂ ಗೊತ್ತಾಗಲ್ಲ ಅವ್ರಿಗೆ. ಇವಾಗ ಕೊಡ್ತಾವನೆ, ಯಾರು ಟೆಂಪರ್ ಗ್ಲಾಸ್ ಅಂದ್ಬಿಟ್ರೆ ಇನ್ನೂ 10 ಗ್ಲಾಸ್ ಫ್ರೀಯಾಗಿ ಕೊಟ್ಬಿಡ್ತೀನಿ ನನ್ನ ಅಂಗಡೀಲಿ. 10 ಗ್ಲಾಸು ಇದು ಏನಾದ್ರು ಟೆಂಪರ್ ಗ್ಲಾಸ್ ಕ್ವಾಲಿಟಿ ಬಂದ್ಬಿಟ್ರೆ ಸುಮ್ಮನೆ ಜನ ಬಕ್ರ ಆಗ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ಬಿಟ್ಟು ನಾಳೆ ಬರ್ತಾರೆ ನಮ್ಮ ಅಂಗಡಿಗೆ. ಅಣ್ಣ ಅಲ್ಲಿ 60 ರೂಪಾಯಿಗೆ ಹಾಕೊಟ್ಟ, 100 ರೂಪಾಯಿಗೆ ಹಾಕೊಟ್ಟ ಅಂತ ನಾವು ಯಾವಾಗ ಏನು ಹೇಳೋಣ ಜನಕ್ಕೆ? ನಾವು ಅವಾಗ ಏನು ಉತ್ತರ ಕೊಡೋಣ ಜನಕ್ಕೆ? ಇವತ್ತು ಇವ್ನು ಹಬ್ಬ ಬಂದವನು ಸ್ವಾಮಿ, ನಾಳೆ ಬರ್ತಾನೆ ಇನ್ನೊಬ್ಬ ಮೊಬೈಲೇ ಇಟ್ಕೊಬಿಡ್ತಾನಪ್ಪ ಸರ್ಕಲಲ್ಲಿ ಮೊಬೈಲೇ ಇಟ್ಕೊಬಿಡ್ತಾನೆ. ಅವಾಗ ನಾವು ಅಂಗಡಿಯವ್ರು ಏನು ಹೇಳೋಣ? ಅವಾಗ ಪಬ್ಲಿಕ್ ಹಿಂಗೆ ಕೇಳ್ತಾರಾ? ಯಾರು ಏನು ಕೇಳೋಕೆ ಬರಲ್ಲ. ಇವತ್ತು ಅವ್ನು ಬಂದ್ಬಿಟ್ಟವನೇ ಸಿಗ್ತದೆ ಸಸ್ತಾ ಮಾಲು ಅಂತ ಹಾಕ್ಸ್ಕೊತಾವ್ರು ಅಷ್ಟೇ ಮೊಬೈಲ್ಗೆ. ನಾವು ಬಂಡವಾಳ ಹಾಕಿರೋರು ಮನೆಗೆ ಹೋಗ್ಬೇಕು. ಆಮೇಲೆ ಶೆಟ್ರ್ ಹೇಳ್ಕೊಂಡು ಅಂಗಡಿದ ಹೇಳಿದ್ರೆ ಕೇಳಲ್ಲ ಜನ. ಇವತ್ತು ಇವ್ನು ಹಬ್ಬಂಗೆ ಬಿಟ್ಬಿಟ್ರೆ ನಾಳೆ ಇನ್ನೊಬ್ಬ ಹೇಳ್ಕ್ಲಿಕ್ಕೆ ಇಕ್ಕೊಂಡ್ಬಿಡ್ತಾರೆ. ಅವಾಗ ಈಗ ಇಲ್ಲಿ ಇರೋರೆಲ್ಲ ಬಂಡವಾಳ ಹಾಕಿರೋರು ಅಂಗಡಿಗೆ. ನಾವುಗಳು ಬಿಲ್ ಇದೆಯಾ ತೋರ್ಸು. ಬಿಲ್ ಬರಲ್ವಾ? ಬಿಲ್ ಇಲ್ವಾ? ಬಿಲ್ ಕೊಡ್ತಾರಪ್ಪ, ಬಿಲ್ ಕೊಟ್ಟು ಗ್ಯಾರಂಟಿ ಬರ್ದು ಎಲ್ಲ ಕೊಡ್ತಾರೆ. ನಿನ್ನ ಹತ್ರ ಆಯ್ತಾ? ಅವರು ಕೊಡ್ತಾರೆ. 100 ರೂಪಾಯಿ ಟೆಂಪರ್ ಗ್ಲಾಸ್ ಹಾಕಿದ್ರು ಬಿಲ್ಲು ಗ್ಯಾರಂಟಿ ಎಲ್ಲ ಬರ್ದು ಕೊಡ್ತಾರೆ. ಬಿಲ್ ತೆಗಿ. ಎಲ್ಲಿ ತಂದಿದ್ದೀನಿ ಐಟಮು? ಬಾಂಬೆಯಿಂದ ಬಿಲ್ ಆ ಥರ ಕಳಿಸ್ತಾರ? ನಾವು ಫುಟ್ಪಾತ್ ವ್ಯಾಪಾರಕ್ಕೆ ನಮ್ಗೆ ಹಿಂಗೆ ಕೊಡೋದು ಅಣ್ಣ ಬಿಲ್. ನಮ್ಗೆ ಹಿಂಗೆ ಕೊಡೋದು ಬಿಲ್. ನೀನು ಬಾಂಬೆಗೆ ಹೋಗಿ ತೊಗೊಂಬಂದಿದ್ದೆ ಇದು? ಇಲ್ಲ ಅಣ್ಣ, ನಮ್ಗೆ ಏಜೆಂಟ್ ಬಂತದು ಬಿಲ್ ಅಲ್ವಲ್ಲ ಅದು? ಅಣ್ಣ ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆ ಬಿಲ್ ಕೊಡಲ್ಲ. ಸರಿ, ನೀವು ಎಲ್ಲಾದ್ರೂ ಕೊಡ್ಸಿ. ಇವಾಗ ಒಂದು ನಿಮಿಷ ಅಣ್ಣ, ನಾನು ಬಟ್ಟೆ ತಗೊಳಕ್ ಹೋಗ್ತೀನಿ, ಅವ್ನು ಬಿಲ್ ಬರ್ದ್ಬಿಟ್ಟು ಕೊಡ್ತಾನ. ಒಂದು ಪೇರ್ ಬಟ್ಟೆ ತಗೊಳಕ್ ಹೋಗ್ತೀನಿ ಸರ್, ಅವ್ರು ವಿಡಿಯೋ ಮಾಡ್ತಾವ್ರ, ನಾ ಹೇಳ್ತೀನಿ. ನಾನು ಅಂಗಡಿಗೆ ಹೋಗ್ತೀನಿ, ಬಿಲ್ ಕೊಡ್ತಾರ, ಬರ್ದ್ಬಿಟ್ಟು ಕೊಡ್ತಾರ, ನನ್ಗೆ ಇಷ್ಟು ಕೊಡ್ಸಿ, ನಾನೇ ಬಿಲ್ ಕೊಡ್ತೀನಿ, ನನಗೆ GST ಬಿಲ್ ಕೊಡಿಸ್ತಾರ? ಕೊಡಿಸ್ತೀರಾ? ಅಲ್ಲ ಸರ್, ನಾ ಎಲ್ಲ ತಂದಿರ್ತೀನಿ, ನನಗೆ ಬಿಲ್ ಕೊಟ್ಟಿಲ್ಲ. ಬಿಲ್ ನಮಗೆ ಕೊಡೋದೇ ಈ ಥರ ಬಿಲ್ಲು. ನಮಗೆ GST ಬಿಲ್ಲೇ ಬರೋಲ್ಲ. ನಾನು ಹಾಕೋ 1,500 2,500 ಬಂಡವಾಳಕ್ಕೆ ಯಾವ GST ಬಿಲ್ ಕೊಡ್ತಾರೆ? ಹಾಕಿರೋದು 2,500 ಬಂಡವಾಳ. ನಾನು ಎಲ್ಲಿಂದ ಬಿಲ್ ತಗೊಂಡ್ಬರ್ಲಿ? ಅಂಗಡಿ ಹೆಸರು ಯಾವ್ದಾದ್ರು ಆಗಿರ್ಲಿ ಸರ್, ಸುಮಾರು ಅಂಗಡಿಗಳಿದೆ. 10 ಅಂಗಡಿಲಿ ಹಾಕ್ತೀನಿ ನಾನು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಹಾಕ್ತೀನಿ, ಬಾಂಬೆಲಿ ಹಾಕ್ತೀನಿ, ಮೈಸೂರಲ್ಲಿ ಹಾಕ್ತೀನಿ, ಎಲ್ಲ ಕಡೆನೂ ಹಾಕ್ತೀನಿ. ಕೊಡಲ್ಲ ಸರ್. ಕೊಡ್ಸಿ, ನಾನು ಕರ್ಕೊಂಡು ಹೋಗ್ತೀನಿ ಹೋಲ್ಸೇಲ್ ಅಂಗಡಿಗೆ. ಬಿಲ್ ಕೊಡ್ಸಿ. ಮನೋಜ್ ಅಂತ ಸರ್, ಮೈಸೂರು.